ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ 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 ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ಚಾನಲ್ನ ನೋಡಿ, ಓಕೆನಾ? ಇವತ್ತಿನ ಕಾನ್ಸೆಪ್ಟು, ಇವತ್ತಿನ ವಿಚಾರ ತುಂಬ ತುಂಬ ಚೆನ್ನಾಗಿರ್ತದೆ. ನಮ್ಮ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬರು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ ಸ್ನೇಹಿತರೆ? ಅಂಥದ್ದೇನಪ್ಪ ಇವತ್ತಿನ ವಿಚಾರದಲ್ಲಿ, ಇವತ್ತಿನ ವಿಷಯದಲ್ಲಿ, ಇವತ್ತಿನ ಕಂಟೆಂಟಲ್ಲಿ ಏನಪ್ಪ ಅಂತ ವಿಷಯ ಅಂತ ನೀವೆಲ್ಲ ಕೇಳ್ಬೋದು. ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ. ನೋಡಿ, ಇವಾಗ NWRTC ಹುಬ್ಳಿನಲ್ಲಿ ಕೌನ್ಸ್ಲಿಂಗ್ ನಡೀತಾ ಇದೆ. ಇದೆಲ್ಲ ನೀವು ಅಂದ್ಕೊಂಡಿದ್ದೀರಾ ಡ್ರೈವರು ಅಂತ. ಖಂಡಿತ ಅವರು ಡ್ರೈವರು ಅಂತಲೇ ಮೆನ್ಷನ್ ಮಾಡಿ ಕರೆದಿರೋದು. ಆದರೆ ನಿಮಗೆ ಗೊತ್ತಿರಲಿ, ಇದು DCMC ಪರ್ಮನೆಂಟ್. ಅರ್ಥ ಆಯ್ತಾ? ಮೊದಲು ನೋಡಿ 686 ಜನ ಫಸ್ಟ್ ಲಿಸ್ಟಲ್ಲಿ ಏನು 686 ಜನ ಡ್ರೈವರ್ನ ಸೆಲೆಕ್ಷನ್ ಮಾಡ್ಕೊಂಡಿರೋ ಅವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ಅವರೆಲ್ಲ ಡ್ರೈವರೇ. ಅರ್ಥ ಆಯ್ತಾ? ಫಸ್ಟು 686 ಡ್ರೈವರು ಮತ್ತು 259 DCMC ಏನಿತ್ತು ಸ್ನೇಹಿತರೆ ಬ್ಯಾಕ್ಲಾಕು, ಅದು 259 DCMC ಹೊರತುಪಡಿಸಿ 686 ಏನು ಡ್ರೈವರ್ ತಗೊಂಡಿದ್ರು ಸ್ನೇಹಿತರೆ, ಅದೆಲ್ಲ ಪರ್ಮನೆಂಟ್ ಡ್ರೈವರು. ಅರ್ಥ ಆಯ್ತಾ? ಆದರೆ ಇಲ್ಲಿ ಟ್ವಿಸ್ಟ್ ಇರೋದು, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಏನು 1000 ಪೋಸ್ಟ್ ಬಿಟ್ಟಿದ್ದಾರೆ NWRTCಯಲ್ಲಿ, ನಿಮ್ಮನ್ನ ಡ್ರೈವರ್ ಅಂತ ಕರೆದಿದ್ದಾರೆ. ನೀವು ಯಾರೂ ಪೂರ್ಣಾವಧಿ ಡ್ರೈವರ್ಗಳಲ್ಲ, ಪರ್ಮನೆಂಟ್ DCMC ಅಭ್ಯರ್ಥಿಗಳು ನೀವೆಲ್ಲ ಸ್ನೇಹಿತರೆ. ಅರ್ಥ ಆಯ್ತಾ? ಪರ್ಮನೆಂಟು. ನೀವು 6 ತಿಂಗಳೊಳಗೆ ಕಂಡಕ್ಟರ್ ಲೈಸೆನ್ಸ ಮಾಡಿಕೊಡ್ಬೇಕು. ಯಾಕೆಂದರೆ ಇದು ಮೊದಲೇ ಇನ್ನೂ ಇದು ರಿಸಲ್ಟ್ ಅನೌನ್ಸ್ ಆಗಿರೋದಕ್ಕಿಂತ ಮುಂಚೆ ಇವರು DCMC ತಗೋಬೇಕು ಅಂತ ಇದ್ದಿದ್ದು ಸ್ನೇಹಿತರೆ. ಕಾಲಕ್ರಮೇಣ ನೀವೆಲ್ಲ ಸ್ಟ್ರೈಕ್ ಮಾಡಿ ತುಂಬ ಸರ್ಕಾರಕ್ಕೆ ಒತ್ತಡ ತಂದಿರೋದ್ರಿಂದ, ಆಮೇಲೆ ನಮ್ಮ ಸಾಹೇಬರು ಹೇಳಿದರು, ಇಲ್ಲ ಇವ್ರನ್ನ ಖಂಡಿತವಾಗ್ಲೂ ನಾನು 1000 ಪೋಸ್ಟ್ನ ಎಲ್ರಿಗೂ ಏಜ್ ಆಗ್ತಾ ಇರೋದ್ರಿಂದ ನಾನು 1000 ಪೋಸ್ಟ್ನ ಮತ್ತೆ ಇವ್ರನ್ನ ಏನು ಟ್ರಾಕ್ ಕೊಡೋದು ಪಾಸ್ ಆಗಿದ್ದಾರೆ ಅವ್ರನ್ನೇ ತಗೋತೀವಿ ಅಂತಲೂ ಕೂಡ ಹೇಳಿದ್ರು. ಆಗ ಅದಕ್ಕೋಸ್ಕರನೇ ಹೇಳಿದ ಮಾತಿಗೆ ತಪ್ಪಾರ್ದು ಅಂತ ಹೇಳಿ ಏನು DCMC ಅನ್ನೋದನ್ನ DCMC ಅಂತ ಮಾಡಿಬಿಟ್ಟಿದ್ರು, ಅದನ್ನು ಮತ್ತೆ ಇವ್ರನ್ನೇ ತಗೊಳ್ಳಿ, ಮುಂದೆ ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ DCMC ಆಗಿ ನಿಮ್ಮನ್ನ ಡ್ರೈವರಾಗಿ ತಗೊಂಡ್ರಿ. ಇವಾಗ DCMC ಆಗಿ ಅವರು ಚೇಂಜ್ ಮಾಡ್ಕೋತಾರೆ ಸ್ನೇಹಿತರೆ. ಅರ್ಥದ? ನೀವು ಯಾರು ಕೂಡ ಡ್ರೈವರ್ ಮಾಡುವ ಅವಶ್ಯಕತೆ ಇಲ್ಲ. ನೀವೆಲ್ಲ ಪರ್ಮನೆಂಟ್ ಸಿನೇ ಮಾಡ್ಬೋದು, ಕಂಡಕ್ಟರ್ನೇ ಮಾಡ್ಬೋದು, DCMCನೇ ಮಾಡ್ಬೋದು. ಅರ್ಥ ಆಯ್ತಾ? ಇಷ್ಟು ಇವತ್ತಿನ ಮುಖ್ಯಾಂಶ. ಯಾರು ಕೂಡ ಹೆದರಬೇಕಾಗಿಲ್ಲ. ಅಯ್ಯೋ ಸರ್, ನಾನು ಸಿರ್ಸಿ ಸಿಕ್ಬಿಡ್ತು, ಭಟ್ಕಳ ಸಿಕ್ಬಿಡ್ತು, ನನಗೆ ಡ್ರೈವಿಂಗು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬರ್ತದೆ, ಪೂರ್ಣ ಪ್ರಮಾಣದಲ್ಲಿ ಬರಲ್ಲ, ನಾನು ಪರ್ಮನೆಂಟು ಒಳ್ಳೆ ಕ್ವಾಲಿಫೈಡ್ ಡ್ರೈವರ್ ಅಲ್ಲ ಅಂತ ಎಷ್ಟೋ ಜನಕ್ಕೆ ಗೊಂದಲ ಇರ್ತದೆ. ಅದಂತೂ ಸಹಜ ಸ್ನೇಹಿತರೆ. ಅರ್ಥದ? ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಅಂತೂ ಇದ್ದೇ ಇರ್ತದೆ. ಸರ್, ನಾನು ಅಲ್ಪ ಪ್ರಮಾಣದ ಡ್ರೈವರ್ ಸರ್, ನಾನು ಡ್ರೈವಿಂಗೇ ಮಾಡ್ತಿರಲಿಲ್ಲ, ಏನೋ ಟ್ರ್ಯಾಕ್ ಕೊಡ್ಕೊಂಡು ಏನೋ ಸ್ವಲ್ಪ ಮಾರ್ಕ್ಸ್ ಬಂದಿತ್ತು, ನಾನು ಡ್ರೈವಿಂಗು ಅಷ್ಟು ಪರ್ಫೆಕ್ಟ್ ಇಲ್ಲ, ಬಟ್ ಈಗ ಗಾರ್ಡ್ ಸೆಕ್ಷನ್ಗೆ ಹಾಕ್ಬಿಟ್ರೆ ನಾನು ಗಾಡಿ ಒಳಗೆ ಬರಲ್ಲ, ಆಮೇಲೆ ಏನಾಗುತ್ತೋ ನಮ್ಮ ಪೂರ್ಣ ಪ್ರಮಾಣ ಡ್ರೈವ್. ಆಮೇಲೆ ಮನೆ ಬಿಟ್ಟು ನಾವು ಹಾಸನರು, ಮೈಸೂರರು, ಈ ಕಡೆ ನಮ್ಮ ಮಂಡ್ಯದವರು, ಸರ್ ಹೆಂಗೆ ದೂರ ಆಗ್ಬಿಟ್ರೆ ನನಗೆ ಹೋಗೋಕ್ಕಾಗುತ್ತೋ ಇಲ್ವೋ ಡ್ರೈವರ್ ಅಂತ ನೀವೆಲ್ಲ ಎಷ್ಟೋ ಜನ ಎದುರ್ಕೋತಾ ಇದ್ದೀರಾ. ಎದುರ್ಕೋಬೇಡಿ. ಯಾರು ಸೆಲೆಕ್ಷನ್ ಆಗಿದ್ದೀರಾ ನೀವೆಲ್ಲ ಹೋಗಿ ಡ್ಯೂಟಿ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮದು ಇದು DCMC ಪೋಸ್ಟು. ಅರ್ಥ ಆಯ್ತಾ? 50 ಕೊಡ್ದಾಗ ಸಿಕ್ಕಿಲ್ಲ ನಿಮಗೆ. ನೋಡಿ, ಅದೃಷ್ಟ ಅನ್ನೋದು ಹಾಗೇನೆ ಯಾರಿಗೆ ಯಾವ ಥರ ಅದೃಷ್ಟ ಬರುತ್ತೆ ಅಂತಲೂ ಕೂಡ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಎಕ್ಸ್ಪೆಕ್ಟೇಷನ್ ಯಾರು ಇಟ್ಕೊಳಕ್ಕಾಗಲ್ಲ. ಒಳ್ಳೆ ಲಕ್ಕು. ಯಾರು ಈ ಸಲ 1000 ಪೋಸ್ಟ್ ಸೆಲೆಕ್ಷನ್ ಆದರೆ ನೀವೆಲ್ಲ ಅದೃಷ್ಟ ಮಾಡಿದ್ರಿ ಅಂತ ಹೇಳ್ಬೋದು. ತುಂಬ ಅದೃಷ್ಟ ಮಾಡಿದ್ರಿ ನೀವೆಲ್ಲ. DCMC ಪೋಸ್ಟ್ ಅಂದರೆ ಸುಮ್ಮನೆನಾ? ನೀವು ಕಂಡಕ್ಟ್ರ್ ಮಾಡ್ಕೊಂಡು ಆರಾಮಾಗಿರ್ಬೋದು, ಆರಾಮ್ ಲೈಫ್ ಲೀಡ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಇದೇ ಸತ್ಯ, ಇದೇ ವಾಸ್ತವ ಸ್ನೇಹಿತರೆ. ಇನ್ನು 6 ತಿಂಗಳೊಳಗೆ ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿಸ್ಕೊಡಿ. ಯಾರ್ಯಾರ ಹತ್ರ ಕಂಡಕ್ಟರ್ ಲೈಸೆನ್ಸ್ ಇಲ್ಲ, ಆಲ್ಮೋಸ್ಟು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಕಂಡಕ್ಟರ್ ಲೈಸೆನ್ಸು. ಆದರೂ ಕೆಲವೊಂದಿಷ್ಟು ಮಂದಿ ಹತ್ರ, ಅಂದರೆ ಅಭ್ಯರ್ಥಿಗಳ ಹತ್ರ ಇಲ್ಲದೇನೂ ಇರ್ಬೋದು. ನೀವೆಲ್ಲ ಏನು ಮಾಡಿ ಅಂತ ಹೇಳಿದ್ರೆ, ಇವಾಗಲೇ ಕಂಡಕ್ಟರ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ. ಅದು 1 ತಿಂಗಳು 1.5 ತಿಂಗಳ ನಂತರ ಬರುತ್ತೆ. ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ನೀವು ಖಂಡಿತವಾಗ್ಲೂ ಕಂಡಕ್ಟರ್ ಡ್ಯೂಟಿನ ಆರಾಮಾಗಿ ಸೀನಾ ಮಾಡ್ಕೊಂಡು ಆರಾಮಾಗಿ ಇರ್ಬೋದು ಸ್ನೇಹಿತರೆ. ಅರ್ಥ ಆಯ್ತಾ? ಯಾರ್ಯಾರು ಗೊತ್ತಿಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇದು ಡ್ರೈವರ್ ಪೋಸ್ಟ್ ಅಲ್ಲ, DCMC ಪೋಸ್ಟು. DCMC ಡ್ರೈವರ್ ಕಮ್ ಕಂಡಕ್ಟ್ರು, ಚಾಲಕ ಕಮ್ ನಿರ್ವಾಹಕ ಅಂತ ನಿಮಗೆಲ್ಲ ಗೊತ್ತಿರಲಿ. ಅರ್ಥ ಆಯ್ತಾ? ಆಮೇಲೆ ಈಗ ಏನು KSRTCಲಿ ಏನು ಡ್ಯೂಟಿ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ನೀವೆಲ್ಲ ಈ ಡ್ಯೂಟಿ ಮಾಡ್ತಾ ಇದ್ದೀರಾ, ಅವರು NWRTCಲೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ.
ಅವ್ರೇನು ಅಂದ್ಕೊಂಡಿದ್ದಾರೆ, KSRTCನಲ್ಲಿ DCMC ಪೋಸ್ಟು, ಅಲ್ಲಿ ಡ್ರೈವರ್ ಪೋಸ್ಟು ನಾನು ಅಲ್ಲೋಗಲ್ಲಪ್ಪ ಅಂತ ಎಷ್ಟೋ ಜನ ಅಂದ್ಕೊಂಡಿದ್ದೀರಾ. ಸ್ನೇಹಿತರೆ, ಇವಾಗ ಏನು 1000 ಪೋಸ್ಟ್ ಕರೆದಿದ್ದಾರೆ, ನಾನು ಪದೇ ಹೇಳ್ತೀನಿ, ಇದು DCMC ಪೋಸ್ಟು. ನೀವು ಹೋಗಂಗಿದ್ರೆ ಹೋಗ್ಬೋದು, ಅಲ್ಲೂ ಕೂಡ ಸೀನಾ ಮಾಡ್ಬೋದು. ಯಾಕೆಂದರೆ ತಾತ್ಕಾಲಿಕ ಏನು ಮಾಡಿಸ್ಕೋತಿಲ್ಲ ನಿಮ್ಮ ಹತ್ರ ಕಂಡಕ್ಟರ್ ಕೆಲಸನ. ಪರ್ಮನೆಂಟ್ DCMC ಪೋಸ್ಟ್ NWRTC ಪರ್ಮನೆಂಟ್. ಅರ್ಥ ಆಯ್ತಾ? ನೀವು ಹೋಗಂಗಿದ್ರೆ ಹೋಗ್ಬೋದು, ಇರಂಗಿದ್ರೆ ಇಲ್ಲೇ KSRTCನಲ್ಲೇ ನೀವು ಉಳ್ಕೋಬಹುದು. ಅರ್ಥ ಆಯ್ತಾ? ಓಕೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ಈಗ ನಾನು ಏನು ವಿಡಿಯೋ ಮಾಡಿದ್ದೀನಿ, ಅಯ್ಯೋ NWRTC ಅವರು KSRTC ಅವರು ಅಲ್ಲೇ ಇರಿ, NWRTCಗೆ ಬರಬೇಡಿ, ಒಬ್ಬರು ಮನೆನ ಉದ್ಧಾರ ಮಾಡ್ದಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಉದ್ಧಾರ ಆಗೋದು ಬಿಡೋದು ಅವ್ರ ಮೇಲೆ ಇವ್ರ ಮೇಲೆ ಏನು ಡಿಫೆಂಡ್ ಆಗಿರಲ್ಲ. ಮೊದಲು ನಿಮ್ಮ ಆರೋಗ್ಯ, ನಿಮ್ಮ ಫ್ಯಾಮಿಲಿ ಕಡೆ ಗಮನ ಕೊಡಿ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಕೆಲವ್ರು ಹೇಳ್ಬೋದು, ಅಯ್ಯೋ ಅನಿಲ್ ಸಾಮ್ರಾಟ್ ಅವರೇ, ನೀವು KSRTCಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಹುಡುಗರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ, KSRTCಯಿಂದ ಏನಕ್ಕೆ KSRTCಲಿ ಡ್ಯೂಟಿ ಮಾಡ್ತಿರೋರನ್ನ NWRTC ಏನಕ್ಕೆ ಹೋಗಕ್ಕೆ ಕೇಳ್ತಿದ್ದೀರಾ ಅಂತ ಎಷ್ಟೋ ಜನ ನೀವು ಕೇಳ್ಬೋದು. ಸ್ನೇಹಿತರೆ, ಈಗ ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಲ್ವಾ, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೊಂದು 30-32 ಸಾವಿರ ಸಂಬಳ ಬರುತ್ತೆ ಅಂತ ಅಂದ್ಕೊಳ್ಳೋಣ. ನಾನು ಇದೇ ಸಂಬಳ ನಮ್ಮೂರಲ್ಲಿ ತಗೊಂಡ್ರೆ ನನಗೆ ಬೆಸ್ಟ್ ಅಲ್ವಾ? ನೀವೇ ಥಿಂಕ್ ಮಾಡಿ. ನಾನು ಬೆಂಗಳೂರಲ್ಲಿ ಇಲ್ಲೆಲ್ಲ ಈ ಒತ್ತಡ ಜೀವನದಲ್ಲಿ, ಈ ಪೊಲ್ಯೂಷನಲ್ಲಿ, ಈ ಒಂದು ಕ್ರಿಟಿಕಲ್ ಕಂಡೀಷನಲ್ಲಿ ಜೀವನ ಮಾಡೋದಕ್ಕಿಂತ ನಮ್ಮೂರಲ್ಲಿ ಒಳ್ಳೆ ವಾತಾವರಣದಲ್ಲಿ, ಒಳ್ಳೆ ಆಹಾರದಲ್ಲಿ, ನಾನು ಬೆಳೆದಿರುವಂಥ ಜನಗಳ ಮಧ್ಯೆ, ನಾನು ಆಡಿ ಬೆಳೆದಿರುವಂಥ ಜನಗಳ ಮಧ್ಯೆ, ನಮ್ಮೂರಿನ ಮಧ್ಯೆ ಸಂತೋಷವಾಗಿ ಇರೋದೇ ಹೇಗಿದೆ. ಮನೆ ಊಟ ಮಾಡಿಕೊಂಡು ಆರಾಮಾಗಿ ನಮ್ಮ ಫ್ರೆಂಡ್ಸ್ಗಳ ಜೊತೆ ಆಡ್ತಾ ಫ್ರೀ ಟೈಮಲ್ಲಿ ಡ್ಯೂಟಿ ಮಾಡೋದು, 32 ಸಾವಿರ ಸಂಬಳ ತಗೊಳ್ಳೋದು ಹೇಗಿದೆ. ಬೆಂಗಳೂರಲ್ಲಿ ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡಿಕೊಂಡು, ಅವ್ರ ಹತ್ರ ರಜಾ ಕೇಳಿಕೊಂಡು, ಒತ್ತಡ ಜೀವನ, ಸರಿಯಾದ ಊಟ ಇಲ್ಲ ಬೆಂಗಳೂರಲ್ಲಿ. ಈ ಥರ ಪೊಲ್ಯೂಷನಲ್ಲಿ ಪೊಲ್ಯೂಷನ್ ಕುಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಹೆಂಗಿದೆ, ಒತ್ತಡ ಜೀವನದಲ್ಲಿ BP ಶುಗರ್ ಬರ್ಸ್ಕೊಳ್ಳೋದು ಹೇಗಿದೆ, ಊರ ಕಡೆ ಇರ್ಕೊಂಡು ಆರಾಮಾಗಿ ಇರೋದು ಹೇಗಿದೆ. ಯೋಚನೆ ಮಾಡಬೇಕಲ್ವಾ? ಮನೆ ಹತ್ರ 25 ಸಾವಿರ ಇಲ್ಲಿ ನಾನು 32 ಸಾವಿರ ತೊಗೋಬೋದು ಬೆಂಗಳೂರಲ್ಲಿ, ಅಲ್ಲಿ 20 ಸಾವಿರ ತಗೊಳ್ಳೋದು ಬೆಸ್ಟೇ. ಯಾಕೆಂದರೆ ಈ ಆರೋಗ್ಯ ವೆರಿ ಇಂಪಾರ್ಟೆಂಟು. ನೋಡಿ, ಈ ಇಡೀ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗಿ, ನೀವು ಯಾವ ದೇಶಕ್ಕಾದರೂ ಹೋಗಿ, ನೀವು ಈಗ ಇಂಡಿಯಾದಿಂದ ನೀವು ಯಾವ ಫಾರಿನಲ್ಲಿ ಸೆಟ್ಲ್ ಆಗ್ಬೋದು, ಅಮೇರಿಕದಲ್ಲಿ ಸೆಟ್ಲ್ ಆಗ್ಬೋದು, ಬ್ರಿಟನಲ್ಲಿ ಸೆಟ್ಲ್ ಆಗ್ಬೋದು, ಎಲ್ಲಿ ಬೇಕಾದ್ರೆ ಸೆಟ್ಲ್ ಆಗಿ, ಅಲ್ಲಿನ ಫುಡ್ಗೆ ಅವ್ರು ಅಡ್ಜಸ್ಟ್ ಆಗಲ್ಲ. ನಮ್ಮ ಇಂಡಿಯನ್ ಫುಡ್ಡು ನೀವೆಲ್ಲಿ ಹುಟ್ಟು ಬೆಳೆದಿದ್ರೆ ಆ ಫುಡ್ನೇ ತಿನ್ನಬೇಕು. ಈಗ ನಮ್ಮ ಮೈಸೂರು ಕಡೆ ಯಾರಾದರೂ ಅಮೇರಿಕಕ್ಕೆ ಹೋಗಿ ಸೆಟ್ಲ್ ಆಗವ್ರೆ ಅಂತ ಹೇಳಿದ್ರೆ, ಬ್ರಿಟನ್ಗೆ ಹೋಗಿ ಸೆಟ್ಲ್ ಆಗವ್ರೆ ಅಂತ ಹೇಳಿದ್ರೆ, ಜರ್ಮನಿಗೆ ಹೋಗಿ ಸೆಟ್ಲ್ ಆಗವ್ರೆ ಅಂತ ಹೇಳಿದ್ರೆ, ಅವ್ರು ತಿನ್ನೋ ಆಹಾರ ಏನು ಗೊತ್ತಾ? ಮುದ್ದೆನೇ ತಿನ್ನೋದು, ಅನ್ನನೇ ತಿನ್ನೋದು. ಜರ್ಮನಿ ಆಹಾರ ತಿನ್ನಲ್ಲ ಯಾರೂ. ಅರ್ಥ ಆಯ್ತಾ ನಿಮಗೆಲ್ಲ? ಉತ್ತರ ಕರ್ನಾಟಕದವರು ಅಮೇರಿಕ ಹೋಗಿ ಸೆಟ್ಲ್ ಆಗವ್ರೆ ಅಂತ ಹೇಳಿದ್ರೆ, ಅವರು ಜೋಳದ ರೊಟ್ಟಿನೇ ಅಲ್ಲೂ ತಿನ್ನೋದು ಮನೇಲಿ ಮಾಡಿಕೊಂಡು. ಅವ್ರು ಜರ್ಮನಿ ಊಟ ಏನು ತಿನ್ನಲ್ಲ. ಅವರು ಆಹಾರ ಇನ್ ಕೇಸ್ ಅವ್ರ ಆಹಾರಕ್ಕೆ ತಿನ್ನಕ್ಕೆ ಹೋದರೆ ಅವರು 4 ದಿನವೂ ಬಾಳಿಕೆ ಬರಲ್ಲ, ಬೇಗ ಸತ್ತೋಗ್ತಾರೆ. ಅರ್ಥ ಆಯ್ತಾ? ಈಗ ಸೌತ್ ಆಫ್ರಿಕಾದವರು ಇಂಡಿಯಾಕ್ಕೆ ಕ್ರಿಕೆಟ್ ಆಡೋಕ್ಕೆ ಬಂದರೆ, ಅವ್ರು ಇಂಡಿಯನ್ ಫುಡ್ ತಿಂತಾರಾ? ಅನ್ನ ಸಾಂಬಾರು ತಿಂತಾರಾ? ಜೋಳದ ರೊಟ್ಟಿ ತಿಂತಾರಾ? ಇಲ್ಲ. ಅಲ್ಲಿ ಏನು ಚೀಫ್ ಇರ್ತಾರೆ ಅಂದರೆ ಆ ಕುಕ್ಕಿಂಗ್ನ ಕರ್ಕೊಂಡು ಬರ್ತಾರೆ ಜೊತೆಲಿ ಆ ಟೀಮ್ಸು. ಅರ್ಥ ಆಯ್ತಾ? ಆಸ್ಟ್ರೇಲಿಯಾದವರು ಏನಾದರೂ ಇಂಡಿಯಾಕ್ಕೆ ಕ್ರಿಕೆಟ್ ಆಡೋಕ್ಕೆ ಬಂದರೆ, ಅಲ್ಲಿ ಅವರ ಆಹಾರಗಳಿಗೆ ಏನು ಸ್ಥಳೀಯ ಚೀಫ್ಸ್ ಇರ್ತಾರಲ್ಲ, ಕುಕ್ಕಿಂಗ್ ಮಾಸ್ಟರ್ ಇರ್ತಾರಲ್ಲ, ಅವ್ರನ್ನ ಕರ್ಕೊಬಂದು ಅವರ ಶೈಲಿ ಆಹಾರಗಳನ್ನೇ ತಿನ್ನೋದು. ಅವರ ದೇಶದ ಅವ್ರು ಹುಟ್ಟು ಬೆಳೆದಿರುವಂಥ ಆಹಾರಗಳನ್ನೇ ತಿನ್ನೋದು ಮೂಲತಃ. ನೀವು ಮುದ್ದೆ ತಿನ್ನೋರಿದ್ರೆ ಮುದ್ದೆನೇ ತಿನ್ನಬೇಕು, ಕೊನೆ ತನಕ ತಿನ್ನಬೇಕು, ಆಗಿದ್ರೆ ಮಾತ್ರ ಆರೋಗ್ಯ. ಜೋಳ ತಿನ್ನೋದಿದ್ರೆ ಜೋಳನೇ ತಿನ್ನಬೇಕು, ರೊಟ್ಟಿನೇ ತಿಂದರೆ ಮಾತ್ರ ಆರೋಗ್ಯ. ಜೋಳ ತಿನ್ನೋರು ನೀವು ಸೋಕಿಗೆ ಮುದ್ದೆ ತಿಂದರೆ ನೀವು ಆರೋಗ್ಯ ಅದಾಗಿಡುತ್ತೆ. ಶೋಕಿಗೆ ಯಾವತ್ತೂ ಆಹಾರ ತಿನ್ನಬೇಡಿ. ಅರ್ಥ ಆಯ್ತಾ? ಹಾಗಾಗಿ ಈಗ ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ಮೈಸೂರಿಂದ ನೀವೇನಾದರೂ ಶಿರ್ಸಿಗೆ ಹೋಗಿ ಡ್ಯೂಟಿ ಮಾಡ್ತೀನಿ, ಅಲ್ಲಿ ಆಹಾರ ಪದ್ಧತಿ, ಅಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಹಾಕ್ಕೊಂಡು, ಅಲ್ಲಿನ ಜೀವನ ಶೈಲಿ ಅಡ್ಜಸ್ಟ್ ಹಾಕೊಂಡು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದ್ರೆ, ದಿನೇ ನಿಮ್ಗೆ ಆರೋಗ್ಯ ಅದೇಗಿಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆರೋಗ್ಯ ಸುಧಾರಿಸಲ್ಲ. ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಹೊರತು, ಎಷ್ಟು ದಿನ ಲಾಂಗ್ ಟೈಮ್ ಆಗ್ಬೋದು, ಇಲ್ಲ ಶಾರ್ಟ್ ಟೈಮ್ ಆಗ್ಬೋದು, ದಿನೇ ಆರೋಗ್ಯ ಅದಾಗಿಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಆರೋಗ್ಯ ಸರಿಯಾಗಲ್ಲ ಸ್ನೇಹಿತರೆ.
ಹಾಗಾಗಿ ಅಲ್ಲೇವ್ರು ಅಲ್ಲೇ ಇದ್ದರೆ ಜೀವನ ಚಂದ, ಇಲ್ಲೇವ್ರು ಇಲ್ಲಿದ್ದರೆ ಜೀವನ ಚಂದ. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಾ, ನಿಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕಾ, ನೀವು ಚೆನ್ನಾಗಿರ್ಬೇಕಾ, ನೀವು ಸ್ಥಳೀಯವಾಗಿರಿ, ಸ್ಥಳೀಯ ಆಹಾರಗಳನ್ನೇ ತಿನ್ನಿ. ನೀವೆಲ್ಲಿ ಹುಟ್ಟು ಬೆಳೆದಿರ್ತೀರೋ ಅಲ್ಲೇ ಇರೋಕ್ಕೆ ಆದಷ್ಟು ಪ್ರಯತ್ನ ಪಟ್ಟರೆ ಮಾತ್ರ ನೀವು ಚೆನ್ನಾಗಿರ್ತೀರಾ, ನಿಮ್ಮ ಫ್ಯಾಮಿಲಿನೂ ಕೂಡ ಚೆನ್ನಾಗಿರ್ತೀರ. ನೀವು ಚೆನ್ನಾಗಿದ್ರೆ ಮಾತ್ರ ತಾನೇ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರೋದು. ನೀವೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಯಾವ ಥರ ಚೆನ್ನಾಗಿರುತ್ತೆ ಅದನ್ನು ಯೋಚನೆ ಮಾಡಬೇಕಾಗುತ್ತಲ್ವಾ. ಇದೇ ಸತ್ಯ. ಕೆಲವರು ತಿಳ್ಕೊಬೋದು, ಅಯ್ಯೋ ಬೇರೆ ರೊಟ್ಟೆ ಅಲ್ಲ, ನೀವು ಚೆನ್ನಾಗಿರಿ, ಮೊದಲು ನೀವು ಚೆನ್ನಾಗಿರಿ. ನೀವು ಆರೋಗ್ಯ ಹದಗೆಡಿಸ್ಕೊಂಡು ಬೇರೆಯವ್ರನ್ನ ಉದ್ಧಾರ ಮಾಡೋಕೆ ಹೋಗ್ತೀರಾ? ನೀವು ಆರೋಗ್ಯ ಹಾಳು ಮಾಡಿಕೊಂಡು ಬೇರೆಯವ್ರ ಮನೆ ಉದ್ಧಾರ ಮಾಡಕ್ಕೆ ಹೋಗ್ತೀರೇನ್ರಿ ಅಲ್ವಾ? ಅದನ್ನ ಯೋಚನೆ ಮಾಡ್ಬೇಕಾದ್ದೆ. ಮೊದಲು ನೀವು ಉದ್ಧಾರ ಆಗೋದು ಕಲೀರಿ. KSRTC NWRT ಸೆಲೆಕ್ಷನ್ ಆಗಿದೆಯಾ, KSRTC ಬಿಟ್ಟೋಗಿ. ಯಾಕೆಂದರೆ 6 ತಿಂಗಳು ಏನು ದೊಡ್ಡ ಮಹಾಲ. ಏನಕ್ಕೆ ಅಂತ ಹೇಳಿದ್ರೆ, ಅಯ್ಯೋ ಸರ್ ನೀವು KSRTCಲಿ ಆ ಥರ ಏನೂ ಇಲ್ಲ, KSRTCಲಿ ಬಿಟ್ಟೋದ್ರೆ ಏನು ಇನ್ಲರೇನು ಕರೆಯಲ್ಲ, ಅದೆಲ್ಲ ಹೊಸ ನೋಟಿಫಿಕೇಶನ್ ಆಗುತ್ತೆ. ನಾನು ಹೇಳ್ತಿರೋದು ನಿಮಗೆ, ನಿಮ್ಮ ಆರೋಗ್ಯಕ್ಕೆ ಅಷ್ಟೇ. ಮೊದಲು ನೀವು ಚೆನ್ನಾಗಿರಿ. ನೀವು ಯಾರು ಏನಂದ್ರೂ ಪರವಾಗಿಲ್ಲ, ನನಗೆ ಬೇಜಾರು ಇಲ್ಲ ಸ್ನೇಹಿತರೆ. ಇಷ್ಟು ಮಾಹಿತಿ. ನೀವು ಚೆನ್ನಾಗಿರ್ಬೇಕಾ, ನೀವು ಸ್ಥಳೀಯವಾಗಿ ಡ್ಯೂಟಿ ಮಾಡಿ, ಸ್ಥಳೀಯ ಆಹಾರನೇ ತಿನ್ನಿ. ನಿಮ್ಮ ಆರೋಗ್ಯ, ನೀವು ಹೆಲ್ತಿಯಾಗಿರ್ತೀರಾ. ಸ್ಥಳೀಯ ಆಹಾರ ಬಿಟ್ಟು ಇದು ನಾವು ಅಲ್ಲಿ ಫುಡ್ಗೆ ಅಡ್ಜಸ್ಟ್ ಆಯ್ತೀವಿ, ಇಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಯ್ತೀವಿ ಅಂತ ಹೇಳಿದ್ರೆ ದಿನೇ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಹೊರತು ನೀವಂತೂ ಯಾವುದೇ ಕಾರಣಕ್ಕೂ ಆರೋಗ್ಯವಾಗಿರಲ್ಲ, ಸುದೃಢವಾಗೂ ಇರಲ್ಲ. ಗೊತ್ತಾಯ್ತಾ? ಇಷ್ಟು ಮಾಹಿತಿ ಸ್ನೇಹಿತರೆ. ಏನಾದರೂ ಇದ್ದರೆ ತಿಳಿಸಿ. ಇವತ್ತು ಲಾಸ್ಟ್ ಕೌನ್ಸ್ಲಿಂಗು NWRTC ಎಲ್ರಿಗೂ ಒಳ್ಳೇದಾಗಲಿ. ನಿಮಗೆ ಒಳ್ಳೆ ಗುಡ್ ಡಿಪೋಗಳು ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC, ಜೈ NWRTC.